ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ನಾಳೆ ಈ 12 ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಕನ್ಫರ್ಮ್ ಕೂಡ ಆಗಿದೆ. ಬಹಳಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಸರಿಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ 25ನೇ ಕಂತಿನ ಹಣ ಜೊತೆಗೆ ಹಿಂದಿನ 24ನೇ ಕಂತಿನ ಹಣ ಜಮಾ ಮಾಡಲಾಗಿದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ನಂಬಿಕೆನೇ ಇರಲಿಲ್ಲ, ಈಗ ನಂಬಿಕೆ ಉಂಟಾಗಿದೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ. ಸ್ನೇಹಿತರೆ, ನಾನು ಇವತ್ತು ಪೋಲ್ ಕೂಡ ಮಾಡಿದ್ದೆ. ಸೊ ಅದೇ ರೀತಿಯಾಗಿ ಬಹಳಷ್ಟು ಜನ ಜಮಾ ಆಗಿದೆ ಅಂತಲೂ ಕೂಡ ಕ್ಲಿಕ್ ಮಾಡಿದ್ದಾರೆ, ಜಮಾ ಆಗಿಲ್ಲ ಅಂತಲೂ ಕೂಡ ಕ್ಲಿಕ್ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾನೆಚ್ಚು ಜಮಾ ಆಗಿಲ್ಲ ಅಂತಲೇ ಕ್ಲಿಕ್ ಮಾಡಿದ್ದಾರೆ. ಆದರೆ ಸರಿಸುಮಾರು 45% ಜನ ಏನು ಮಾಡಿದ್ದಾರೆ, ಜಮಾ ಆಗಿದೆ ಅಂತಲೇ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ನಮಗೆ 24-25ನೇ ಕಂತಿನ ಹಣ ಬಹಳಷ್ಟು ಫಲಾನುಭವಿಗಳಿಗೆ ಬಂದಿರತಕ್ಕಂತಹದ್ದು ಇದು ಕನ್ಫರ್ಮ್ ಆಗುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಇನ್ನೂ ಕೂಡ ತಿಳಿಸಿಲ್ಲ ಅಂದರೆ ಪೋಲ್ನಲ್ಲಿ ಮಾಡಿದ್ದೀನಿ, ಅಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಇನ್ನು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಹೀಗೆ ಹಲವಾರು ಫಲಾನುಭವಿಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ. ಸೊ ಲಕ್ಷಾಂತರ ಫಲಾನುಭವಿಗಳು ಕಾಯ್ತಾನೆ ಇದ್ದರು, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಒಟ್ಟೊಟ್ಟಿಗೆ ಈಗ 2 ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂದು ಸರಿಸುಮಾರು ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಹಾಗೆ ನಾಳೆನೂ ಕೂಡ ಜಮಾ ಆಗ್ತಾ ಇದ್ದು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಏನೇನು ಒಂದು ಪ್ರೊಸೆಸರ್ ಇರುತ್ತೆ ಗೃಹಲಕ್ಷ್ಮಿ ದುಡ್ಡು ರಿಲೀಸ್ ಆಗಬೇಕಂದ್ರೆ ಈ 2 ಕಂತುಗಳಷ್ಟೇ ಎಲ್ಲ 24-25 ಇನ್ನು ಹಲವಾರು ಕಂತುಗಳು ಬಾಕಿ ಉಳಿದಿದ್ದಾವೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲಿಜಿಬಲ್ ಇದ್ದರೂ ಸಹಿತ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ ದುಡ್ಡು ಅಂತೆ. ಹಾಗಾಗಿ 1,20,000ಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವೇನಾದರೂ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಸೊ ಆದಷ್ಟು ಹೀಗೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಸೆಪ್ಟೆಂಬರ್ ಪ್ರಾರಂಭವಾಗಿದೆ 24ನೇ ಕಂತು, ಹಾಗೆ ಅಕ್ಟೋಬರ್ ಕೂಡ 25ನೇ ಕಂತಿನ ಹಣ ಪ್ರಾರಂಭವಾಗಿದೆ. ಸೊ ಇದರ ಜೊತೆಗೇ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ 4 ತಿಂಗಳ ಹಣದ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಸೊ ಆ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸೊ ಆ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ನಿಮ್ಮ ಖಾತೆಗಳಿಗೆ ಕೊಡಲೇಬೇಕಂತ ಹೇಳ್ಬಿಟ್ಟು BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮೊನ್ನೆ ನಡೆದಂತಹ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಕಳೆದ 1 ತಿಂಗಳಾಯಿತು ಚಳಿಗಾಲದ ಅಧಿವೇಶನದಲ್ಲಿ ನೀವು ಒಪ್ಕೊಂಡಿದ್ರಿ 2 ತಿಂಗಳ ಹಣವನ್ನು ನಾನು ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಈಗ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಯಾಕೆ? ನಿಮ್ಮ ಸರ್ಕಾರದ ಬಳಿ ದುಡ್ಡಿದೆಯೇ ಅಂತ ಹೇಳಿದಿರಿ, ಆದರೆ ಇದನ್ನು ಮಹಿಳೆಯರ ಅಕೌಂಟ್ಗಳಿಗೆ ಕೊಟ್ಟಿಲ್ಲ. ಇದರ ಜೊತೆಗೇ ಅನ್ನಭಾಗ್ಯದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ನಿಮಗೆ ನೆನಪಿರ್ಬೋದು ಸ್ನೇಹಿತರೆ, ಫೆಬ್ರವರಿ ತಿಂಗಳು ಹಿಡ್ಕೊಂಡು ನೆಕ್ಸ್ಟು ನಿಮಗೆ ಹೋದ ವರ್ಷದಲ್ಲಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿತು ಆಹಾರ ಇಲಾಖೆ. ಮಾರ್ಚ್ ಹಿಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಕೂಡ ಕೊಟ್ಟಿರಲಿಲ್ಲ. ಆ ಫೆಬ್ರವರಿ ತಿಂಗಳ ಅಕ್ಕಿಯನ್ನು ಮಾರ್ಚ್ನಲ್ಲಿ ಪ್ಲಸ್ ಮಾಡಿ ಕೊಟ್ಟರು. ಅಂದರೆ ಒಬ್ಬರಿಗೆ 15 kg ಅಂತೆ ಕೊಟ್ಟರು. ಕೇಂದ್ರದಿಂದ 5 kg, ರಾಜ್ಯ ಸರ್ಕಾರದಿಂದ 2 ತಿಂಗಳದು ಸೇರಿಸಿ ಟೋಟಲ್ 10 kg = 15 kgಯನ್ನು ಪ್ರತಿಯೊಬ್ಬ ಒಂದು ಕುಟುಂಬದ ಸದಸ್ಯನಿಗೆ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಜನವರಿ ತಿಂಗಳದನ್ನು ಕೊಟ್ಟಿರಲಿಲ್ಲ, ಹೀಗಾಗಿ ಅಲ್ಲಿ ದುಡ್ಡು ಕೂಡ ಕೊಟ್ಟಿಲ್ಲ. ಅದರ ಜೊತೆಗೇ ಈ ಕಡೆ ಅಕ್ಕಿನೂ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಆ ಒಂದು ಜನವರಿ ತಿಂಗಳಲ್ಲಿ 1,600 ಕೋಟಿ ಹಣ ಏನು ಜನರಿಗೆ ಹೋಗಬೇಕಾಗಿತ್ತು, ಅಕ್ಕಿ ಅಥವಾ ಅಕ್ಕಿಯ ಬದಲಾಗಿ ದುಡ್ಡು, ಅವುಗಳನ್ನು ಯಾವಾಗ ಕೊಡ್ತೀರಿ, ಅವುಗಳನ್ನು ಕೂಡ ಕೊಡಬೇಕು ಅಂತಕ್ಕಂತಹ ಒಂದು ಮಾತುಕತೆ ಕೂಡ ಆ ಸದನದಲ್ಲಿ ನಡೆದವು. ಸೊ ಹೀಗಾಗಿ ಬಹಳ ಒಂದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ದೊಡ್ಡದಾಗಿಯೇ ಚರ್ಚೆ ಆಯಿತು. ಹೀಗಾಗಿ ಈ 2 ಕಂತುಗಳ ಜೊತೆಗೆ ಈ 4 ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಹಾರ ಇಲಾಖೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಹಣಕಾಸು ಇಲಾಖೆ ಒಂದಾಗಿದ್ದಾವೆ. ಸೊ ಹಣಕಾಸು ಇಲಾಖೆ ಮೊದಲಿಗೆ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಡಿದರು. ಯಾಕಂದರೆ ಅವ್ರು ನೋಟಿಸನ್ನು ಕಳಿಸ್ತಾನೆ ಇರ್ತಾರಂತೆ ಪ್ರತಿ ತಿಂಗಳು, ಆದರೆ ಹಣಕಾಸು ಇಲಾಖೆನೇ ದುಡ್ಡನ್ನು ಕಳಿಸ್ತಾ ಇರ್ತಿರಲಿಲ್ಲ ಅಂತೆ. ಅದು CM ಅವರಿಗೆ ಮತ್ತು ಹಣಕಾಸು ಇಲಾಖೆಗೆ ಬಿಟ್ಟಿರ್ತಕ್ಕಂತಹ ವಿಷಯ. ಯಾಕೆಂದರೆ ಅವರು ಹೇಳಬೇಕು, ಆದೇಶ ಮಾಡಬೇಕು, ಆವಾಗಲೇ ಮಾತ್ರ ಹಣಕಾಸು ಇಲಾಖೆ ರಿಲೀಸ್ ಮಾಡಲಿಕ್ಕೆ ಸಾಧ್ಯ. ಅದರ ಜೊತೆಗೇ ಇಲ್ಲಿ ಹಣಕಾಸು ಇಲಾಖೆ ಹತ್ರ ದುಡ್ಡು ಇದ್ರೇ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲಿಕ್ಕೆ ಸಾಧ್ಯ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ನಿಮಗೆ ಈ 25, 24ನೇ ಕಂತಿನ ಹಣ, ಇದರ ಜೊತೆಗೆ 26ನೇ ಕಂತಿನ ಹಣ ಕೂಡ ಬರುತ್ತೆ.
ಯಾಕಂದರೆ ನಿನ್ನೆ ಮೊನ್ನೆ ವಿಡಿಯೋಸಲ್ಲಿ ಕೂಡ ನಾನು ತಿಳಿಸಿದ್ದೆ 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನು ಕಳುಹಿಸಲಾಗಿದೆ. ಸೊ ಹೀಗಾಗಿ ಈ ಒಂದು ದುಡ್ಡಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಸದ್ಯಕ್ಕೆ 2 ಕಂತುಗಳು ಕ್ಲಿಯರ್ ಆಗ್ತವೆ. 2,500 ಕೋಟಿ ಮತ್ತು 2,500 ಕೋಟಿ, 5,000 ಕೋಟಿಯಷ್ಟು ಫಂಡು ನಿಮ್ಮ ಅಕೌಂಟ್ಗಳಿಗೆ ಬರ್ತದೆ. ಅದರಲ್ಲಿ ಈಗ ನಿಮಗೆ 5,000 ಕೋಟಿ ಹಣ ಅಂದರೆ ಸೊ ಈಗ 2 ಕಂತುಗಳನ್ನು ಕ್ಲಿಯರ್ ಮಾಡ್ತಾರೆ, 24-25ನೇ ಕಂತಿನ. ಹಾಗೆ ಈಗಾಗಲೇ ನಾನು ಹೇಳಿದ್ದೀನಿ ಮೊದಲೇ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ. ಸೊ ಇನ್ನು ಈಗ ನಾಳೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅಂತಕ್ಕಂತಹದ್ದನ್ನು ನಾವು ನೋಡ್ತಾ ಹೋದರೆ ಚಿತ್ರದುರ್ಗಕ್ಕೆ ಬರುತ್ತೆ, ಹಾಗೆ ಶಿವಮೊಗ್ಗ, ಉಡುಪಿ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರಿಗೂ ಬರುತ್ತೆ, ಚಾಮರಾಜನಗರಕ್ಕೆ, ಮಂಡ್ಯಕ್ಕೆ, ಕೊಡಗಕ್ಕೆ, ಕೋಲಾರಕ್ಕೆ, ಹಾಗೆ ತುಮಕೂರು, ದಾವಣಗೆರೆ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ. ಇಲ್ಲಿ ದಿಢೀರನೇ ಹಣಕಾಸು ಇಲಾಖೆಯಿಂದ ರಿಲೀಸ್ ಆದ ಬಳಿಕ 2 ದಿನಗಳಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಕ್ಲಿಯರ್ ಆಗುವಂತಹದ್ದು ಇಲ್ಲಿಲ್ಲ. ಸೊ ಇಲ್ಲಿ ಪ್ರೊಸೆಸರ್ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಅದು ಹೇಗೆ ಅಂತ ಹೇಳೋದಾದರೆ, ಹಣಕಾಸು ಇಲಾಖೆಗೆ ಮೊದಲು ನೋಟಿಸನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ಬೇಕು, ಹಾಗೆ CM ಅವರ ಆದೇಶ ಕೂಡ ಬೇಕು. ತದನಂತರ ದುಡ್ಡು ರಿಲೀಸ್ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂದರೆ ಅಲ್ಲಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಸೊ ಅಲ್ಲಿರ್ತಕ್ಕಂತಹ ಒಂದು ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತೆ ವಾಪಸ್ಸನ್ನು ದುಡ್ಡನ್ನು ಕಳುಹಿಸಲಾಗುತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತು ಅಲ್ಲಿಂದ ದುಡ್ಡನ್ನು DBT ಟ್ರೆಸರಿಗೆ ಪುಷ್ ಮಾಡಲಾಗುತ್ತೆ. ಸೊ DBT ಟ್ರೆಸರಿಗೆ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ ಅಕೌಂಟ್ಗಳಿಗೆ ಒಂದು ಬ್ಯಾಂಕ್ ಅಕೌಂಟ್ಗಳು ಜಮಾ ಮಾಡ್ಕೊಳ್ಳುತ್ತೆ. ಸೊ ಆಮೇಲೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಒಂದು ಅಕೌಂಟ್ಗಳಿಗೆ ಜಮೆ ಮಾಡಲಾಗುತ್ತೆ. ಸೊ ಈ ರೀತಿ ಪ್ರೊಸೆಸರ್ ಇರುತ್ತೆ. ಈ ಪ್ರೊಸೆಸರ್ನಲ್ಲಿ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಾಕೊಂಡಿದ್ದಾರೆ. 1,20,000ಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿ ಒಂದು ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ನಾನು ಹೇಳಿದ್ನಲ್ಲ. ಅದಕ್ಕೆ ಕಾರಣ ಏನಂದರೆ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಸೊ ಈಗಾಗಲೇ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸ್ತಾ ಇಲ್ಲ ಅಂತೆ. ಅದು ಆನ್ಲೈನ್ ಮುಖಾಂತರ ಆಗಿರಲಿ ಅಥವಾ ಆಫ್ಲೈನ್ ಮುಖಾಂತರ, ಅಂದರೆ ಫೋನ್ಪೇ ಅಥವಾ ಗೂಗಲ್ ಪೇ, Paytm ಮುಖಾಂತರ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಆನ್ಲೈನಲ್ಲಿ ನಡೆಯುತ್ತೆ. ಅಥವಾ ಈಗ ಆಫ್ಲೈನಲ್ಲಿ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಹಾಕಿ ತೆಗೆದು ಈ ರೀತಿ ನೀವು ವ್ಯವಹಾರವನ್ನು ಬ್ಯಾಂಕಿನ ಜೊತೆಗೆ ಇಟ್ಕೊಂಡಿದ್ದೆ ಆದರೆ ಏನೂ ತೊಂದರೆ ಇಲ್ಲ, ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ. ಇಲ್ಲಿ ನೀವು ರೇಷನನ್ನು ಪಡ್ಕೊಳ್ತಾ ಇದ್ದೀರಿ, ಎಲಿಜಿಬಲ್ ಕೂಡ ಇದ್ದೀರಿ, ಹೇಗೆ ಇದ್ದೀರಿ ಅಂದರೆ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಯನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ನಿಮ್ಮ ಅಕೌಂಟೇ ಸರಿಯಾಗಿರಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟಿಗೆ ದುಡ್ಡು ಹಾಕಬೇಕು ಈ ಪ್ರಶ್ನೆ ಉಂಟಾಗುತ್ತೆ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಲಿಕ್ಕೆ, ಚೆಕ್ ಮಾಡಲಿಕ್ಕೆ ತಿಳಿಸಿದ್ದಾರೆ. ಹೀಗಾಗಿ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿರುವಂತಹ ಕಾರಣಕ್ಕಾಗಿ ಅವರಿಗೆ ತಿಳಿಸಲಾಗಿದೆ, ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿ ಮಾಡಿಕೊಳ್ಳಿ, ತದನಂತರ ನಿಮ್ಮ ಒಂದು ಅಕೌಂಟ್ಗಳಿಗೆ ದುಡ್ಡನ್ನು ಹಾಕ್ತಾರೆ ಅಂತ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಅಂತೂ ನಾನು ತಿಳಿಸಿದ್ದೀನಿ. ಸೊ ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.